ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೆಳೆಯ, ನಮ್ಮ ಫಾರಿನ್ ಕಂಪ್ನಿ ಡೀಲ್ ಓಕೆ ಆಗೋದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕೋ ಎಲ್ಲ ರೆಡಿ ಇದೆ. ಆಲ್ಮೋಸ್ಟ್ ಅಂದರೆ ಇನ್ನೊಂದು ಎರಡೆರಡು ಕೊಟೇಶನ್ ಬರಬೇಕು. ಫಾರಿನ್ ರೀಚ್ ಆಗೋಷ್ಟೊತ್ತಿಗೆ ಅದು ಬಂದ್ಬಿಡುತ್ತೆ ಕಣ. ಹಲೋ, ಏನೋ ಗೆಳೆಯ, ಯಾಕೆ ಡಲ್ ಆಗಿದೆಯಾ? ಅಲ್ಲ ಅನ್ನದ, ಈ ಬಿಸ್ನೆಸ್ ಟ್ರಿಪ್ಪಿಗೆ ಬರೋದು ನನಗೆ ಯಾಕೋ ಮೂಡೇ ಇಲ್ಲ ಕಣ. ನೀನು ಮೂಡಿಲ್ಲ? ಏನು ಹೇಳ್ತಾ ಇದ್ಯಾ ನೀನು? ಇಲ್ಲ ಕಣ, ಇನ್ನೊಂದು ಮಗು ವಿಷಯಕ್ಕೆ ಸಂಬಂಧಪಟ್ಟಾಗೆ DNA ಟೆಸ್ಟ್ ಕೊಡ್ತಾ ಅಂತಿದ್ದೇವಲ್ಲ, ಅದರ ರಿಸಲ್ಟು ಆದಷ್ಟು ಬೇಗ ಬರುತ್ತೆ ಅಂತ ಅನ್ನಿಸ್ತಾ ಇದೆ. ಈ ವಿಷಯ ನಮ್ಮ ಮನೆಯವ್ರಿಗೆ, ಭೂಮಿಕಾ ಅವ್ರಿಗೆಲ್ಲ ಹೇಳಬೇಕು. ಆ ಟೈಮಲ್ಲಿ ನಾನು ಇಲ್ಲಿರ್ಬೇಕು ಕಣ. ಗೆಳೆಯ, ನನಗೆ ಅರ್ಥ ಆಗುತ್ತೆ ಕಣ. ಆಮೇಲೆ ಆ ಮಗು ಎಷ್ಟು ಇಂಪಾರ್ಟೆಂಟೋ, ಕಂಪ್ನಿ ಅನ್ನೋ ಮಗುನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವೇನೋ. ಅದು ನಿನ್ನ ಕನಸಿನ ಕೂಸ್ಕೊಳೋ, ಅದನ್ನ ಎಷ್ಟು ಕಷ್ಟಪಟ್ಟು ಅಷ್ಟು ಎತ್ತರಕ್ಕೆ ಬೆಳೆಸಿದ್ಯಾ, ಜೊತೆಗೆ ನೀನು ಬೆಳೆದಿದ್ಯಾ. ಆಮೇಲೆ ಈಗ ಹೋಗ್ತಿರೋದು ಅಂತಿಂಥ ಡೀಲ್ ಅಲ್ಲ ಕಣೋ. ಅದು ಓಕೆ ಆಗ್ಬಿಟ್ರೆ ಎಷ್ಟು ಲಾಭ ಬರುತ್ತೆ ಅಂತ ನಿನಗೆ ಗೊತ್ತು ತಾನೆ. ಈಗ ಅಲ್ಲಿಗೆ ಹೋಗಲೇಬೇಕು ಪ್ಲೀಸ್. ಆನಂದ, ದುಡ್ಡು ಮಾಡಿದ್ದು, ಹೆಸರು ಮಾಡಿದ್ದು ಎಲ್ಲ ಸಾಕು ಅಂತ ಅನಿಸ್ತಾ ಇದೆ ಕಣ ನನಗೆ. ಆ ಮಗು ಸಿಕ್ಕ ಮೇಲೆ ನನ್ನ ಮನೆಯವ್ರಿಗಾಗಲಿ, ಭೂಮಿಕಾ ಅವ್ರಿಗಾಗಲಿ ಆ ವಿಷಯನ ಹೇಗೆ ಹೇಳಬೇಕು, ಹೇಗೆ ಕನ್ವಿನ್ಸ್ ಮಾಡಬೇಕು, ಬರೀ ಆ ಯೋಚನೆಗಳೇ ತುಂಬಿಕೊಂಡಿದೆ ಕಣ. ಈ ಬಿಸ್ನೆಸ್ ಬಗ್ಗೆ ನನಗೇನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಅರ್ಥ ಆಗುತ್ತೆ, ಡೋಂಟ್ ವರಿ. ನಾನು ರೆಗ್ಯುಲರ್ ಟಚ್ಚಲ್ಲಿ ಇದ್ದೀನಿ ಕಣೋ. ನಿನ್ನೆ ಕೂಡ ಕಾಲ್ ಮಾಡಿದ್ದೆ. ರಿಪೋರ್ಟ್ ಬರೋದಕ್ಕೆ ಕಡಿಮೆ ಅಂದ್ರೂ 3-4 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಫಾರಿನ್ ಟ್ರಿಪ್ 5 ಡೇಸಲ್ಲಿ ಮುಗಿದೇ ಹೋಗುತ್ತಲ್ಲ. ಅಷ್ಟೊಳಗೆ ರಿಪೋರ್ಟ್ ಬಂದರೆ ಕಾಲ್ ಮಾಡಕ್ಕೆ ಹೇಳಿದ್ದೀನಿ. ಇಮಿಡಿಯೇಟಾಗಿ ಹೊರಟು ಬಂದ್ಬಿಡೋಣ. ನಿನಗೂ ಎಲ್ಲ ಡೀಟೇಲ್ ಗೊತ್ತಿದೆಯಲ್ಲ, ನೀನು ಒಬ್ಬನೇ ಹೋಗ್ಬಿಟ್ಟು ಬಾ. ನಾನು ಒಬ್ಬನೇ ಹೋಗಂಗಿದ್ದಿದ್ರೆ ನಿನಗೆ ಯಾಕೋ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೆ. ಆಮೇಲೆ ಹೋಗ್ತಿರೋದು ಕೋಲ್ ಮೈನಿಂಗ್ ಡೀಲ್ ಅಪ್ಪ, ಯಾವುದೋ ಕಡಲೆಪುರಿ ವ್ಯಾಪಾರ ಅಲ್ಲ. ಇದು ದೊಡ್ಡ ಡೀಲ್ ಕಣ. ಆಮೇಲೆ ಒಂದೊಂದು ಕಂಪ್ನಿದು ಒಂದೊಂದು ರೂಲ್ಸ್ ಅಂತ ಇರುತ್ತೆ, ಅದನ್ನು ಫಾಲೋ ಮಾಡಲೇಬೇಕು. ಆಮೇಲೆ ಆ್ಯಸ್ ಎ ಕಂಪ್ನಿ ಓನರ್ ಆ ಜಾಗದಲ್ಲಿ ನೀನಿರ್ಬೇಕು ಕಣ. ಅಲ್ಲಿ ಡೆಲಿಗೇಟ್ಸ್ ಇರ್ತಾರೆ, ಅವ್ರನ್ನ ಮೀಟ್ ಮಾಡಬೇಕು, ಕೈ ಕುಲುಕಬೇಕು, ಊಟೋಪಚಾರ ಎಲ್ಲ ಇರುತ್ತೆ. ಆಮೇಲೆ ಅಲ್ಲಿ ನಿನ್ನ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆಟೋಮೆಟಿಕ್ ಆಗಿ ನಮ್ಮ ರೆಪ್ಯುಟೇಷನ್ ಜಾಸ್ತಿ ಆಗಿಬಿಡುತ್ತೆ. ಹೋಗಲಿಲ್ಲ ಅನ್ಕೋ, ನಿನ್ನ ರೆಪ್ಯುಟೇಷನ್ ಅಷ್ಟೇ ಅಲ್ಲ, ಕಂಪ್ನಿ ರೆಪ್ಯುಟೇಷನ್ನು ಹಾಳಾಗುತ್ತೆ. ಪ್ಲೀಸ್ ಸರಿಯಾಗಿ ಯೋಚನೆ ಮಾಡು. ಆಯ್ತು ಬಿಡಪ್ಪ, ಹೋಗೋಣ. ಗುಡ್. ಆಮೇಲೆ ಗೆಳೆಯ, ಈ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಮನೇಲಿ ನಡೆಯೋ ಫಂಕ್ಷನ್ ಬಗ್ಗೆ. ಇದು ಬಿಟ್ಟಾಕಿದ್ದು ಹೆಂಗೋ ನಡೆಯುತ್ತೆ. ಆಶ್ಚರ್ಯ ಅನ್ಸುತ್ತೆ ಕಣ. ಅಲ್ಲ, ಮದುವೆನೇ ಬೇಡ ಅಂತ ಇದ್ದೆ, ಮದುವೆ ಆಗೋಯ್ತು, ಮಗುನೂ ಆಗೋಯ್ತು. ಈಗಾಗಲೇ ಅದಕ್ಕೆ ಫೋಟೋ ಶೂಟು. ಪಕ್ಕ ಸದ್ದು ಗೃಹಸ್ಥ ಆಗ್ಬಿಟ್ಟೆ ನೋಡಿ ನೀನು. ಅದಕ್ಕೆ ಮೊನ್ನೆ ಯಾರೋ ತಿಳಿದವ್ರು ಹೇಳ್ತಾ ಇದ್ರಪ್ಪ, ಗಂಡಿಗೆ ಮದುವೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಕಳಿರ್ಬೇಕಂತ ನೋಡು. ಏಯ್, ಏನಿದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದೆಯಾ? ಇದು ತಿಳಿದವರಲ್ಲ, ನನ್ನ ಮಗ ನೀನು ಹೇಳ್ತಾ ಇರೋದು. ಅದು ಇದು ಬಿಡು, ಹೋಲಿ, ಏನೋ ಫ್ಲೋನಲ್ಲಿ ಬಂದ್ಬಿಡ್ತು. ಆಮೇಲೆ ಗೆಳೆಯ, ಈ ಫಾರಿನ್ಗೆ ಹೋಗ್ತೀವಲ್ಲ, ಆಫೀಸಲ್ಲಿ ನವೀನ್ ಇದಾನಲ್ಲ, ಅವನು ಕರ್ಕೊಂಡು ಹೋಗೋಣ ಕಣ. ಅವನು ಯಾಕೆ? ಒಂದು ಪಾಸ್ಪೋರ್ಟ್ಗೆ 2 ಸ್ಕಾಚ್ ಬಾಟ್ಲು ಕೊಡೋದು. ಅದಕ್ಕೆ ಅವ್ನು ಕುಡಿಯಲ್ಲ, ಅವ್ನ ಬಾಟು ನಮಗೆ ಸಿಗುತ್ತೆ, ಇಬ್ರು ಶೇರ್ ಮಾಡ್ಕೊಂಡ್ಬಿಡೋಣ. ಅದು ರೂಲ್ಸೇ ಸರಿ ಇಲ್ಲ ಕಣ ಗೆಳೆಯ. ಒಂದು ಪಾಸ್ಪೋರ್ಟ್ಗೆ ಎಷ್ಟಾದ್ರೂ ಎಣ್ಣೆ ಬಾಟ್ಲು ಕೊಡ್ತೀವಿ ಅಂತ ಮಾಡ್ಬಿಡ್ಬೇಕು. ಆಗ ನಮಗೆ ಖುಷಿ. ಈ ತರ ಕರ್ಕೊಂಡು ಹೋಗೋ ಸ್ಥಿತಿನೇ ಬರಲ್ಲ. ಅಂದ್ರೆ ಈಗ ಒಂದು ಪಾಸ್ಪೋರ್ಟ್ಗೆ ಎಕ್ಸ್ಟ್ರಾ 2 ಡ್ರಿಂಕ್ಸ್ ಬಾಟ್ಲು ಸಿಗುತ್ತೆ ಅಂತ ಅವ್ನಿಗೆ ಟಿಕೆಟ್ ಹಾಕ್ಸಿ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ಬೇಕಾ? ಎಸ್. ನೀನೇನಾದ್ರೂ ಕಂಪ್ನಿ CEO ಆದ್ರೆ ಯಾರ್ಯಾರು ಕುಡಿಯೋಲ್ವು ಎಲ್ಲರನ್ನೂ ಫಾರಿನ್ ಕೊಡೋಗ್ಬಿಟ್ಟಲ್ಲ. ವೆರಿ ಗುಡ್ ಐಡಿಯಾ. 2 ಬಾಟ್ಲು ಸಿಕ್ಕತ್ತೆ ಅಂತ ಕಂಪ್ನಿ ಬಾರ್ ಮಾಡ್ಬಿಡ್ತೇನೆ ನನ್ನ ಮಗ. ನೀನು ಇರ್ಲಿ ಬಿಡ, ಒಂದು ಟ್ರಿಪ್ ಹೋದಂಗಿರುತ್ತೆ. ಸುಮ್ಮನಿರ್ತೀಯ? ಕೊಡೋಣ. ಹೌನಪ್ಪ. ಹಾ, ಎಸ್ ಎಸ್, ಯಾ, ಬಾಯ್. ಏನಾಯ್ತು? ಯಾಕೆ ಡಲ್ ಆಗಿದ್ದೀರಾ? ಡಲ್ ಇಲ್ಲ ಕಂದ, ಟೈಮ್ ಎಷ್ಟು ಬೇಗ ಹೋಗ್ತಾ ಇದೆ ಅಲ್ವಾ, ಅದನ್ನ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ರನ್ನಿಂಗ್ ರೇಸ್ ಏನಾದರೂ ಇಟ್ರೆ ಅದೇ ಫಸ್ಟ್ ಬರುತ್ತೆ. ರನ್ನಿಂಗ್ ರೇಸಾ? ಏನೇ ಅದು? ಅಷ್ಟು ಸ್ಪೀಡಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೌದು ಕಣೆ, ನೀನು ಹೇಳ್ತಾ ಇರೋದು ನಿಜ. ಟೈಮ್ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಮೊನ್ನೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ದಂಗಿತ್ತು, ಈಗಾಗಲೇ ಆಗಸ್ಟ್ ತಿಂಗಳು ಬಂದ್ಬಿಟ್ಟಿದೆ ಅಲ್ವಾ? ಇಷ್ಟು ಬೇಗ ಟೈಮ್ ಆಗೋಯ್ತು. ಹೌದು, ಇವತ್ತು ಡೇಟ್ ಏನು? ಅತ್ತೆ, ಅಂದ್ರೆ ನಾಳೆಗೆ ನನ್ನ ಅಳಿಮಯ ಹುಟ್ಟಿ 3 ತಿಂಗಳಾಯ್ತು.
ಹೌದಲ್ವಾ, ನನ್ನ ಮೊಮ್ಮಗ ಹುಟ್ಟಿ 3 ತಿಂಗಳಾಗೋಯ್ತು. ಇದೇ ಖುಷಿಲಿ ಭೂಮಿಗೊಂದು ಫೋನ್ ಮಾಡ್ಬಿಡ್ತೀನಿ. ಅಂದ್ರೆ ಮುಗೀತು. ಇನ್ನು 1 ಅವರ್ ನೀವು ಸಿಕ್ಕಾಪಟ್ಟೆ ಬ್ಯುಸಿ. ಸುಮ್ಮನೆ ತರಲೆ, 1 ಅವರ್ ಏನಿಲ್ಲ, ಬೇಗ ಮುಗಿಸ್ತೀನಿ. ನೋಡೋಣ. ಅಮ್ಮ ಹೇಳು. ಭೂಮಿ, ನಾಳೆ ನನ್ನ ಮೊಮ್ಮಗಂಗೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ ಕಣೆ. ಇನ್ನೊಂದು 11 ದಿವಸ ಆದ್ರೆ 100 ಡೇಸ್ ಕಂಪ್ಲೀಟ್. ಓ ಮೈ ಗಾಡ್, ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್. ತರ್ಲೆ, ಏನು ಅವರಿಬ್ಬರದು? ಅವಳದು ಇನ್ನೇನು, ಸುಮ್ಮನೆ ಪಕ್ಕದಲ್ಲಿ ಕುತ್ಕೊಂಡು ಏನಾದ್ರೂ ಕಾಮೆಂಟ್ ಪಾಸ್ ಮಾಡ್ತಾನೆ ಇರ್ತಾಳೆ. ಇವಳು ಅಷ್ಟೇ, ಆ ಜೀವನೂ ಅಷ್ಟೇ, 3 ಹೊತ್ತು ಏನಾದ್ರೂ ತರಲೆ ಮಾಡ್ತಾನೆ ಇರ್ತಾರೆ. ಭೂಮಿ, ನಾನು ಅಂದ್ರೆ ಇಬ್ರಿಗೂ ಜೋಕರ್ ತರ ಆಗ್ಬಿಟ್ಟಿದ್ದೀನಿ. 1 ನಿಮಿಷ ಇರು, ಲೌಡ್ ಸ್ಪೀಕರ್ ಆನ್ ಮಾಡ್ತೀನಿ. ತಗೋ. ಹಾಯ್ ಅತ್ಗೆ. ಹಾಯ್, ಹೇಗಿದ್ದೀರಾ ಎಲ್ರು? ನಾವೆಲ್ಲರೂ ಸೂಪರ್ ಆಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗುಡ್, ಅಷ್ಟಾದ್ರೆ ಸಾಕು. ಅಮ್ಮ, ನೀನು ಫೋನ್ ಮಾಡಿದ್ದು ಒಳ್ಳೇದೇ ಆಯ್ತು. ನಿನಗೊಂದು ಖುಷಿ ವಿಚಾರ ತಿಳಿಸ್ಬೇಕಿತ್ತು. ಮಗುಗೆ 3 ತಿಂಗಳಾಗ್ತಿದೆಯಲ್ಲ, ಸೊ ಹಾಗಾಗಿ ಮನೇಲೊಂದು ಫೋಟೋ ಶೂಟ್ ಪ್ಲಾನ್ ಮಾಡಿದ್ದಾರೆ. ಅರೆ ಸೂಪರ್, ಒಳ್ಳೆ ಐಡಿಯಾ. ಈಗಂತೂ ಅದೇ ಟ್ರೆಂಡ್ ಅಲ್ಲ ಭೂಮಿ. ಮಗು ಹುಟ್ಟಿದ್ಮೇಲೆ 1 ತಿಂಗಳಿಗೆ, 2 ತಿಂಗಳಿಗೆ, 3 ತಿಂಗಳಿಗೆ ಫೋಟೋ ಶೂಟ್ ಮಾಡಿಸ್ತಾನೆ ಇರ್ತಾರೆ. ಇದೇ ಖುಷಿಲಿ ಮಗುಗೆ ಅಜ್ಜಿ ಮನೆ, ಸಾರಿ, ಮಮ್ಮಮ್ಮ ಮನೆಯಲ್ಲೂ ಒಂದು ಫೋಟೋ ಶೂಟ್ ಮಾಡಿಸ್ಬೋಣ. ನಾವ್ ಯಾರಿಗೇನು ಕಮ್ಮಿ ಹೇಳು, ಅಲ್ವೇನೆ? ಹೌದೌದು, ನಮ್ಮ ಕಡೆಯಿಂದನೂ ಒಂದು ಫೋಟೋ ಶೂಟ್ ಆಗ್ಲೇಬೇಕು. ಇಲ್ಲ ಅಂದ್ರೆ ನಮ್ಮ ಪ್ರೆಸ್ಟೀಜ್ ಏನಾಗ್ಬೇಡ. ಏನ್ ಪ್ರೆಸ್ಟೀಜ್ ಅಲ್ಲ. ನಿಜ ಹೇಳ್ಬೇಕಂದ್ರೆ ನನಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಮನೇಲಿ ಮಾಡ್ಬೇಕು ಅಂತಿದ್ದಾರೆ, ಅದಕ್ಕೆ ಮಾಡಿಸ್ತಿದೀವಿ. ಮಾಡದೇ ಇದ್ರೂ ಆಗ್ತಿತ್ತು. ನೀನು ಹೋಗಿ ಇದಕ್ಕೆ ಪ್ರೆಸ್ಟೀಜ್ ಎಲ್ಲ ಹೇಳ್ತಿದ್ಯಾ? ಸರಿ ಬಿಡೆ, ಅವಳೇನೋ ತರಲೆ ಮಾತಾಡ್ತಾ ಇದ್ದಾಳೆ. ಈಗ ನಾನ್ ಸೀರಿಯಸ್ ವಿಷಯ ಹೇಳ್ತೀನಿ ಕೇಳು. ಮನೆಯಲ್ಲಿ 4ನೇ ತಲೆಮಾರಿಗೆ ಮಗು ಹುಟ್ಟಿದ್ರೆ ಕನಕಾಭಿಷೇಕ ಅಂತ ಮಾಡ್ತಾರ ಕಣೆ. ಹಾಗೆ ಮಾಡೋದ್ರಿಂದ ಅಜ್ಜಿರ ಆಯುಸ್ಸು ವೃದ್ಧಿ ಆಗುತ್ತಂತೆ. ಹಾಗೆ ಅಜ್ಜಿರು ಮೊಮ್ಮಗುಗೆ ಆಶೀರ್ವಾದ ಮಾಡಿದ್ರೆ ಮೊಮ್ಮಗುಗೂ ಒಳ್ಳೇದಾಗುತ್ತೆ ಕಣೆ. ನಾನಿದನ್ನ ಅಳಿಯಂದ್ರಿಗೆ ಹೇಳಬೇಕು ಅಂತಿದ್ದೆ. ಈಗ ನಿನ್ಗೆ ಹೇಳಿದ್ದೀನಲ್ಲ, ನೀನು ಅಳಿಯಂದ್ರಿಗೆ ಹೇಳು, ಆಯ್ತಾ? ಅಮ್ಮ, ಹೇಳ್ತೀನಿ. ಆ್ಯಕ್ಚುಲಿ ನಾಮಕರಣಕ್ಕೆ ಮಾಡಿಸಿದ್ರೆ ಚೆನ್ನಾಗಿರೋದು. ಇಟ್ಸ್ ಓಕೆ, ಮಾಡಿಸ್ತೀವಿ ಬಿಡು. ಅಂದಾಗೆ ನನಗೆ ಮಗು ನೋಡಬೇಕು ಅನ್ನಿಸ್ತಿದೆ ಕಣೆ. ನಾವು ಮನೆಗೆ ಬರ್ತೀವಿ. ಏನಮ್ಮ ನೀನು, ಮಗು ನೋಡೋದಕ್ಕೆ ನಿಂಗೆ ನೆಪ ಬೇರೆ ಬೇಕಾ? ನೀನು ಯಾವಾಗ ಬೇಕಾದರೂ ಬರ್ಬೋದು. ಸುಮ್ಮನೆ ಸ್ಕೋಪ್ ತಗೋಬೇಡ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣೆ, ಬಾಯ್. ಬಾಯ್ ಅತ್ಗೆ. ಕಾಲ್ ಕಟ್ ಆಯ್ತು ಬಿಡು. ಇಷ್ಟು ಅರ್ಜೆಂಟು. ಬಿಸಿ ಪ್ರೈಮ್ ಮಿನಿಸ್ಟರ್. ಏನು ಫೋನ್ನಲ್ಲಿ ಜೋರಾಗಿ ಮಾತುಕತೆ ನಡೀತಾ ಇತ್ತು? ಅಮ್ಮ ಕಾಲ್ ಮಾಡಿದ್ರು. ಸೊ ಫೋಟೋ ಶೂಟ್ ವಿಷಯ ಅವ್ರಿಗೆ ತಿಳಿಸ್ತಿದ್ದೆ. ಏನಂದ್ರು? ಏನು ಹೇಳ್ತಾರೆ, ಖುಷಿ ಪಟ್ರು. ಮೊಮ್ಮಗನ ಫೋಟೋ ಶೂಟ್ ಇದೆ ಅಂತ.